ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಇದು ನಿನ್ನೆ ನಡೆದಂತಹ RRB ಗ್ರೂಪ್ ಡಿ 2026ರ 17 ಆಗಸ್ಟ್ನ ಸೆಕೆಂಡ್ ಶಿಫ್ಟ್ ಕ್ವಶನ್ ಪೇಪರ್. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಕರೆಂಟ್ ಅಫೇರ್ಸ್ ಪ್ಲಸ್ ಜನರಲ್ ಸೈನ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ, ಯಾವ ರೀತಿ ಕ್ವಶನ್ ಕೇಳಿದ್ರು ಅಂತ. ಸೊ ಫಸ್ಟ್ ಕ್ವಶನ್, ಅಂತಾರಾಷ್ಟ್ರೀಯ ಸಮುದ್ರ ಸಂಸ್ಥೆ ಅಂದರೆ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಆರ್ಗನೈಸೇಷನ್ನಿಂದ ಘೋಷಿಸಲ್ಪಟ್ಟ ವಿಶ್ವ ಸಮುದ್ರ ದಿನ 2025ರ ಥೀಮ್ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. 2025ರ ಥೀಮ್ ಅಂತಂದ್ರೆ ಅದು ಆಪ್ಷನ್ ಬಿ, ನಮ್ಮ ಸಾಗರ, ನಮ್ಮ ಜವಾಬ್ದಾರಿ ಮತ್ತು ನಮ್ಮ ಅವಕಾಶ ಆನ್ಸರ್ ಆಗುತ್ತೆ. ಅಕಸ್ಮಾತ್ ಕ್ವಶನ್ ಏನಾದರೂ 2026ರ ಥೀಮ್ ಕೇಳಿದರೆ ಸೊ ಅದು ಇಂಡಿಯಾ ಮ್ಯಾರಿಟೈಮ್ ಇಂಡಿಯಾ ಎಂಪವರ್ ಪ್ರೋಗ್ರೆಸ್ ಅಂತ ಆನ್ಸರ್ ಆಗುತ್ತೆ. ಸೊ ಯಾವ ರೀತಿ ಕ್ವಶನ್ ಕೇಳಿದಾರಲ್ಲ ಅದು ಆನ್ಸರ್. ಇನ್ನು ವಿಶ್ವ ಸಮುದ್ರ ದಿನ ಅಂತ ಬಂದಾಗ ಇದನ್ನು ಪ್ರತಿ ವರ್ಷ ಸೆಪ್ಟೆಂಬರ್ನ ಕೊನೆಯ ವಾರದಲ್ಲಿ ಆಚರಣೆ ಮಾಡ್ತಾರೆ. ಓಕೆ, ನೆಕ್ಸ್ಟ್ 2026ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ಮಹಿಳಾ ಕ್ರೀಡಾಪಟು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈಗ ನೀವು ಹೇಳ್ರಿ, ಈ ಕ್ವಶನ್ ಎಷ್ಟು ಸರ್ತಿ ರಿಪೀಟ್ ಆಗಿಲ್ಲ. ಸೊ ಮೊನ್ನೆ ಅಷ್ಟೇ ಒಂದು ವಿಡಿಯೋ ಮಾಡಿದ್ದೆ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ. ಅದರಲ್ಲಿ ನಾನು ಹೇಳಿದ್ದೀನಿ ಪದ್ಮಶ್ರೀಗೆ ಸಂಬಂಧಪಟ್ಟ ಸ್ಪೋರ್ಟ್ಸ್ ಪರ್ಸನ್ನ ಕ್ವಶನ್ ಕೇಳ್ತಾರಂತ. ಸೊ ಇನ್ನೂ ಯಾರು ಆ ವಿಡಿಯೋ ನೋಡಿಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ, ಹೋಗಿ ನೋಡ್ಬೋದು. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಹೋಗಿ ನೋಡ್ಬೋದು. ಇದಕ್ಕೆ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ, ಹರ್ಮನ್ಪ್ರೀತ್ ಕೌರ್ ಆಗುತ್ತೆ. ಹೌದಾ? ನೆಕ್ಸ್ಟ್, ಏಷಿಯಾಟಿಕ್ ಸಿಂಹದ ಸಂರಕ್ಷಣಾ ಯೋಜನೆ ಐತಿಹಾಸಿಕವಾಗಿ ಯಾವ ರಾಷ್ಟ್ರೀಯ ಉದ್ಯಾನದಲ್ಲಿ ಪ್ರಾರಂಭವಾಯಿತು ಮತ್ತು ಅದು ಅವುಗಳ ಏಕೈಕ ನೈಸರ್ಗಿಕ ಆವಾಸ ಸ್ಥಾನವಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇದು ಕ್ವಶನ್ ಕೂಡ ಮೊನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಸೊ ಯಾವುದಾಗುತ್ತೆ? ಆಪ್ಷನ್ ಸಿ, ಗಿರ್ ರಾಷ್ಟ್ರೀಯ ಉದ್ಯಾನವನ. ಹೌದಾ? ನೆಕ್ಸ್ಟ್, ನೆಟ್ವರ್ಕ್ ರೆಡಿನೆಸ್ ಇಂಡೆಕ್ಸ್ 2025ರಲ್ಲಿ ಭಾರತದ ಸ್ಥಾನ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು ಭಾರತದ ಸ್ಥಾನ 2025ರ ಪ್ರಕಾರ ಅಂದ್ರೆ ಆಪ್ಷನ್ ಬಿ, 45ನೇ ರ್ಯಾಂಕ್ ಭಾರತ ಪಡೆದುಕೊಂಡಿದೆ. ಓಕೆ, ಇನ್ನು ನೆಕ್ಸ್ಟ್, ಉದಯ್ ಕೋಟಕ್ ಅವರಿಗೆ 2026ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿದೆ. ಇವರು ಕೋಟಕ್ ಮಹೀಂದ್ರ ಬ್ಯಾಂಕ್ ಇದೆಯಲ್ಲ ಅದರ ಸಂಸ್ಥಾಪಕರು. ಕೋಟಕ್ ಮಹೀಂದ್ರ ಬ್ಯಾಂಕ್ ಅವರ ಸಂಸ್ಥಾಪಕರು. ಇವರು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದವರು ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಕ್ಷೇತ್ರ? ಆಪ್ಷನ್ ಸಿ, ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರಕ್ಕೆ ಸಂಬಂಧಪಟ್ಟವರು. ನೆಕ್ಸ್ಟ್, ಭಾರತದ ಭಾರೀ ಎತ್ತುವಿಕೆ ರಾಕೆಟ್ LVM-3M6ನಿಂದ ಯಾವ ಉಪಗ್ರಹವನ್ನು ಯಶಸ್ವಿಯಾಗಿ ಪ್ರಕ್ಷೇಪಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವುದು? ಆಪ್ಷನ್ ಬಿ, ಬ್ಲೂ ಬರ್ಡ್ ಬ್ಲಾಕ್ 2 ಅನ್ನುವಂಥ ಉಪಗ್ರಹವನ್ನು ಭಾರತದ LVM-3 ಮತ್ತು M6ನಿಂದ ಉಡಾವಣೆ ಮಾಡಲಾಯಿತು. ಓಕೆ, ನೆಕ್ಸ್ಟ್, ಥಾಮಸ್ ಕಪ್ 2026ರ ಸೆಮಿಫೈನಲ್ನಲ್ಲಿ ಭಾರತವು 0-3ರಿಂದ ಯಾವ ದೇಶದ ವಿರುದ್ಧ ಸೋತು ಹೊರಬಿದ್ದಿತು? ಎಸ್ಪೆಷಲಿ ಥಾಮಸ್ ಕಪ್ನಲ್ಲಿ. ಥಾಮಸ್ ಕಪ್ ಯಾವುದೇ ಆಟಕ್ಕೆ ಸಂಬಂಧಪಟ್ಟದ್ದು? ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಪಟ್ಟದ್ದು. ಬ್ಯಾಡ್ಮಿಂಟನ್. ಹೌದಾ? ಸೊ ಈ ಒಂದು ಆಟದಲ್ಲಿ ಸೆಮಿಫೈನಲ್ನಲ್ಲಿ ಭಾರತ ಫ್ರಾನ್ಸ್ ವಿರುದ್ಧ ಸೋತು ಹೊರಬಿದ್ದಿತು. ಓಕೆ, ನೆಕ್ಸ್ಟ್, ವ್ಲಾಡಿಮಿರ್ ಮೆಸ್ಟಿವ್ರಿಶ್ವಿಲಿ ಅವರಿಗೆ 2026ರಲ್ಲಿ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅವರು ಯಾವ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಾಗಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಯಾವ ಕ್ಷೇತ್ರಪ್ಪ ಅಂದ್ರೆ ಇವರು ವಿದೇಶದವರಾಗಿದ್ದು ಭಾರತೀಯ ಕುಸ್ತಿಪಟುಗಳಿಗೆ ತರಬೇತಿಯನ್ನು ಕೊಡ್ತಾರೆ. ಸೊ ಆ ಒಂದು ಇವರ ಕೊಡುಗೆಯಿಂದಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಪ್ಟೆಂಬರ್ 2025ರಲ್ಲಿ DRDOನಿಂದ ಅಗ್ನಿ ಪ್ರೈಮ್ ಕ್ಷಿಪಣಿ ಯಾವ ವ್ಯವಸ್ಥೆಯಿಂದ ಯಶಸ್ವಿಯಾಗಿ ಪ್ರಕ್ಷೇಪಿಸಲಾಯಿತು ಅಥವಾ ಪರೀಕ್ಷಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾರೆ.
ಯಾವ ವ್ಯವಸ್ಥೆಯಿಂದಪ್ಪ ಅಂದ್ರೆ ಆಪ್ಷನ್ ಬಿ ರೈಲು ಆಧಾರಿತ ಮೊಬೈಲ್ ಲಾಂಚರ್ ವ್ಯವಸ್ಥೆಯಿಂದ ಈ ಒಂದು ಅಗ್ನಿ ಪ್ರೈಮ್ ಕ್ಷಿಪಣಿಯನ್ನು ಪರೀಕ್ಷಿಸಲಾಯಿತು. ಯಾವಾಗ? ಸೆಪ್ಟೆಂಬರ್ 2025ರಲ್ಲಿ. ಯಾವುದರಿಂದ? DRDOನಿಂದ. ನೆಕ್ಸ್ಟ್, RBIನ ಹಣಕಾಸು ನೀತಿ ಸಮಿತಿ ಅಂದರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ಡಿಸೆಂಬರ್ 2025ರ ಸಭೆಯಲ್ಲಿ ರೆಪೋ ದರವನ್ನು ಕಡಿಮೆ ಮಾಡಿದ ನಂತರ ರೆಪೋ ದರ ಎಷ್ಟು? ಸೊ ಈಗ ನೀವು ಹೇಳ್ರಿ, ಈ ಕ್ವಶನ್ ಎಷ್ಟು ಸರ್ತಿ ರಿಪೀಟ್ ಆಗಿಲ್ಲ? ಇದನ್ನು ಕೂಡ ಮೊನ್ನೆ ನಡೆಸಿದಂತಹ ಮೋಸ್ಟ್ ರಿಪೀಟೆಡ್ ಕ್ವಶನ್ಸ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಇದನ್ನು ಕೂಡ ನಾನು ಹೇಳಿದ್ದೀನಿ. ಇದು ಕೂಡ ಕ್ವಶನ್ ರಿಪೀಟ್ ಆಗುತ್ತಂತ. ಓಕೆ, ಮತ್ತೆ ರಿಪೀಟ್ ಆಗಿದೆ. ಆನ್ಸರ್ ಯಾವುದು? ಆಪ್ಷನ್ ಸಿ 5.25 ಅಂತ. ನೆಕ್ಸ್ಟ್, ನಿವ್ವಳ ಶೂನ್ಯ ಅಥವಾ ನೆಟ್ ಜೀರೋ ಇಂಗಾಲದ ತಟಸ್ಥೀಕರಣಕ್ಕಾಗಿ ಗುರಿಪಡಿಸಲಾದ ಪ್ರಾಥಮಿಕ ಇಂಗಾಲ ಉತ್ಪಾದಿಸುವ ಕೈಗಾರಿಕಾ ವಲಯಗಳಲ್ಲಿ ಈ ಕೆಳಗಿನ ಯಾವುದು ನೇರವಾಗಿ ಬರುವುದಿಲ್ಲ ಅಂತ ಕ್ವಶನ್ ಕೊಟ್ಟಿದ್ದಾರೆ. ಸೊ ಹಾಗಾದರೆ ಆನ್ಸರ್ ಯಾವುದು? ಕೆಲವೊಂದು ಕ್ವಶನ್ಗೆ ನೀವು ಓದಲೇಬೇಕಂತ ಏನೂ ಇಲ್ಲ, ಲಾಜಿಕ್ ಅಪ್ಲೈ ಮಾಡಿ ಆನ್ಸರ್ ಮಾಡ್ಬೋದು. ಯಾವ ರೀತಿ? ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ನಲ್ಲಿ ಇವು ಮೂರು ಕೂಡ ಒಂದು ಕೈಗಾರಿಕೆ ಥರ ಕಾಣ್ತವೆ, ಹೌದಾ? ಆದರೆ ಬ್ಯಾಂಕಿಂಗ್ ಉದ್ಯಮ ಇದೊಂಥರ ಹೆಂಗಪ್ಪ ಅಂದ್ರೆ ಸರ್ವಿಸ್ ಸೆಕ್ಟರ್ ಇದ್ದ ಹಾಗೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಏನೋ ಒಂದು ಅವಶ್ಯಕತೆಯೇ ಇರಲ್ಲ, ಹೌದಾ? ಸೊ ಅದಕ್ಕೆ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ ಡಿ ಬ್ಯಾಂಕಿಂಗ್ ಉದ್ಯಮಗಳು, ಹೌದಾ? ನೆಕ್ಸ್ಟ್, ಸಿಮೆಂಟ್, ಉಕ್ಕು ಮತ್ತು ಸಾರಿಗೆ ವಲಯಗಳು ಅತಿ ಹೆಚ್ಚು ಇಂಗಾಲದ ಹೊರಸೂಸುವಿಕೆಯನ್ನು ಮೂಲಗಳಾಗಿವೆ. ಬ್ಯಾಂಕಿಂಗ್ ವಲಯವು ಸೇವಾ ವಲಯವಾಗಿದ್ದು ಪ್ರಾಥಮಿಕ ಕೈಗಾರಿಕಾ ಉತ್ಸರ್ಜಕ ವಲಯಗಳ ಪಟ್ಟಿಯಲ್ಲಿ ಸೇರಲ್ಲ, ಹೌದಾ? ನೆಕ್ಸ್ಟ್, ಸಸ್ಯಗಳಲ್ಲಿ ಕ್ಸೈಲಮ್ ಅಂಗಾಂಶದ ಮೂಲಕ ಯಾವ ಪದಾರ್ಥವನ್ನು ಸಾಗಿಸಲಾಗುತ್ತದೆ? ಸೊ ಇದು ಕೂಡ ರಿಪೀಟ್ ಕ್ವಶನ್ನು. ಯಾವುದು? ಆಪ್ಷನ್ ಬಿ ನೀರು ಮತ್ತು ನೀರಿನಲ್ಲಿ ಕರಗಿರುವ ಖನಿಜಗಳನ್ನು ಸಾಗಾಣಿಕೆ ಮಾಡ್ತದೆ. ಯಾವುದು? ಕ್ಸೈಲಮ್. ನೆಕ್ಸ್ಟು, ಸೂಕ್ಷ್ಮದರ್ಶಕದ ಅಡಿಯಲ್ಲಿ ನೀವು ಒಂದು ಏಕಕೋಶೀಯ ಜೀವಿಯನ್ನು ನುಡಿದಿರಿ. ಅದು ದಪ್ಪ ಕೋಶಗೋಡೆಯನ್ನು ಅಂದರೆ ಕೋಶಭಿತ್ತಿ ಹೊಂದಿದೆ ಮತ್ತು ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡುತ್ತದೆ. ಆ ಜೀವಿ ಯಾವುದು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅದು ಯಾವುದಪ್ಪ ಅಂದ್ರೆ, ಸೊ ಮೊದಲು ಏಕಕೋಶಿ ಜೀವಿ ಅಂತ ತಿಳ್ಕೊಳ್ಳಿ. ಏಕಕೋಶಿ ಜೀವಿ ಅಂದರೆ ಸಿಂಗಲ್ ಸೆಲ್ಲೆಡ್ ಆರ್ಗನಿಸಮ್ ಅಂತ, ಕೇವಲ ಒಂದೇ ಕೋಶ ಇರುತ್ತೆ. ಕೊಟ್ಟಿರ್ತಕ್ಕಂಥ ಅಮೀಬಾ ಕೂಡ ಏಕಕೋಶಿ ಜೀವಿ, ಪ್ಯಾರಾಮಿಸಿಯಂ ಕೂಡ ಏಕಕೋಶಿ ಜೀವಿ, ಸೈನೋಬ್ಯಾಕ್ಟೀರಿಯಾ ಕೂಡ ಏಕಕೋಶಿ ಜೀವಿ, ಯುಗ್ಲಿನಾ ಕೂಡ ಏಕಕೋಶಿ ಜೀವಿ. ಆದರೆ ಅವ್ರು ಕೇಳಿರೋದು ಯಾವ ಜೀವಿ ದಪ್ಪ ಕೋಶಭಿತ್ತಿಯನ್ನು ಹೊಂದಿದ್ದು ದ್ವಿತೀಯ ಸಂಶ್ಲೇಷಣೆ ಮಾಡುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಅಮೀಬಾ ದ್ವಿತೀಯ ಸಂಶ್ಲೇಷಣೆ ಮಾಡಲ್ಲ, ಪ್ಯಾರಾಮಿಸಿಯಂ ಮಾಡಲ್ಲ, ಯುಗ್ಲಿನಾ ದ್ವಿತೀಯ ಸಂಶ್ಲೇಷಣೆ ಮಾಡುತ್ತೆ, ಆದರೆ ಇದು ಯೂಕ್ಯಾರಿಯೋಟಿಕ್ ಜೀವಕೋಶಿ ಜೀವಿ. ಇದು ಪ್ರೊಕ್ಯಾರಿಯೋಟಿಕ್ ಅಲ್ಲ, ಯೂಕ್ಯಾರಿಯೋಟಿಕ್, ಹೌದಾ? ಅದಕ್ಕೆ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ ಸೈನೋಬ್ಯಾಕ್ಟೀರಿಯಾ ಆಗುತ್ತೆ. ಓಕೆ, ನೆಕ್ಸ್ಟ್, ಅಮೀಬಾ ಮತ್ತು ಪ್ಯಾರಾಮಿಸಿಯಂಗಳಿಗೆ ಕೋಶಗೂಡೆ ಇರುವುದಿಲ್ಲ ಮತ್ತು ಇವು ದ್ವಿತೀಯ ಸಂಶ್ಲೇಷಣೆ ಮಾಡುವುದಿಲ್ಲ. ಸೊ ಆರಾಮಾಗಿ ನೀವು ಎರಡು ಆಪ್ಷನ್ನ ತೆಗಿಬೋದು. ಇನ್ನು ಸೈನೋಬ್ಯಾಕ್ಟೀರಿಯಾಗಳು ದಪ್ಪ ಕೋಶಗೂಡೆಯನ್ನು ಹೊಂದಿದ್ದು ಕ್ಲೋರೋಫಿಲ್ನ ಸಹಾಯದಿಂದ ದ್ವಿತೀಯ ಸಂಶ್ಲೇಷಣೆ ಮಾಡ್ತವೆ. ಓಕೆ, ನೆಕ್ಸ್ಟ್, ಒಂದು ವಸ್ತುವು ಪಶ್ಚಿಮ ದಿಕ್ಕಿನಲ್ಲಿ ಚಲಿಸುತ್ತದೆ. ಆ ಸಂದರ್ಭದಲ್ಲಿ ಋಣಾತ್ಮಕ ಬಲವು ನೆಗೆಟಿವ್ ಫೋರ್ಸ್ ಯಾವ ದಿಕ್ಕಿನಲ್ಲಿ ಕಾರ್ಯನಿರ್ವಹಿಸುತ್ತದೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ದಿಕ್ಕಿನಲ್ಲಿಪ್ಪ ಅಂದರೆ ಅಪೋಸಿಟ್ಟು. ಒಂದು ವಸ್ತುವು ಪಶ್ಚಿಮ ದಿಕ್ಕಿನಲ್ಲಿ ಚಲಿಸುತ್ತಿದೆ ಆದರೆ ಅದರ ಅಪೋಸಿಟ್ ಎನರ್ಜಿ ಅಂದರೆ ನೆಗೆಟಿವ್ ಫೋರ್ಸು ಯಾವತ್ತೂ ಪೂರ್ವ ದಿಕ್ಕಿಗೆ ಇರುತ್ತೆ. ಆಪ್ಷನ್ ಎ ಪೂರ್ವ ದಿಕ್ಕು ಆಗುತ್ತೆ ಆನ್ಸರು, ಹೌದಾ? ಋಣಾತ್ಮಕ ಬಲವು ಯಾವಾಗಲೂ ವಸ್ತುವಿನ ಚಲನೆಯ ವಿರುದ್ಧ ದಿಕ್ಕಿನಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತದೆ. ಇಲ್ಲಿ ವಸ್ತು ಪಶ್ಚಿಮಕ್ಕೆ ಚಲಿಸುತ್ತಿರುವುದರಿಂದ ವಿರುದ್ಧ ದಿಕ್ಕು ಪೂರ್ವವಾಗಿದೆ, ಹೌದಾ? ನೆಕ್ಸ್ಟ್, ಕೆಳಗಿನ ಯಾವ ಸಂದರ್ಭದಲ್ಲಿ ಅಯಾನಿಕ್ ಬಾಂಡ್ ಅಥವಾ ಅಯಾನಿಕ್ ಬಂಧ ರೂಪುಗೊಳ್ಳುವ ಸಾಧ್ಯತೆ ಅತ್ಯಧಿಕವಾಗಿದೆ? ಸೊ ಮೊದಲಿಗೆ ಅಯಾನಿಕ್ ಬಂಧ ಅಂತ ತಿಳ್ಕೊಳ್ಳಿ. ಅಯಾನಿಕ್ ಬಂಧ ಇದೊಂದು ಮೆಟಲ್ ಮತ್ತು ನಾನ್ ಮೆಟಲ್ ನಡುವೆ ಆಗುವಂಥ ಒಂದು ಬಂಧ. ನಾನ್ ಮೆಟಲ್ ಕನ್ನಡದಲ್ಲಿ ಹೇಳಬೇಕಾದ್ರೆ ಧಾತು ಮತ್ತು ಅಧಾತುವಿನ ನಡುವೆ ಆಗ್ತಕ್ಕಂಥ ಒಂದು ರಾಸಾಯನಿಕ ಬಂಧ.
ಸೊ ಇದು ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಮೆಗ್ನೀಷಿಯಮ್ ಮತ್ತು ಕ್ಲೋರಿನ್ ನಡುವೆ ಆಗ್ತಕ್ಕಂಥ ಸಾಧ್ಯತೆ ಅತ್ಯಧಿಕವಾಗಿದೆ. ಹೌದಾ? ಯಾಕಂತಂದ್ರೆ ಇಲ್ಲಿ ಕಬ್ಬಿಣ ತಾಮ್ರ ಎರಡೂ ಕೂಡ ಮೆಟಲ್ಗಳ ಆರಾಮ್ಸೆ ತೆಗಿಬೋದು ನೀವು. ಇನ್ನು ಸಾರಜನಕ ಆಮ್ಲಜನಕ ಎರಡೂ ಕೂಡ ಗ್ಯಾಸ್ಗಳು. ಇದನ್ನು ತೆಗೆದ್ರೆ ಉಳಿದಿರ್ತಕ್ಕಂಥ ಎರಡು ಆಪ್ಷನ್ಗಳಲ್ಲಿ ಮೆಗ್ನೀಷಿಯಮ್ ಮತ್ತು ಕ್ಲೋರಿನ್ಗೆ ಅತ್ಯಂತ ಉಪಯುಕ್ತ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ನು. ಅಯಾನಿಕ್ ಬಂಧವು ಲೋಹ ಮತ್ತು ಅಲೋಹಗಳ ನಡುವೆ ಹೆಚ್ಚಿನ ವಿದ್ಯುತ್ ಋಣಾತ್ಮಕತೆ ವ್ಯತ್ಯಾಸವಿದ್ದಾಗ ರೂಪುಗೊಳ್ಳುತ್ತದೆ. ಮೆಗ್ನೀಷಿಯಮ್ ಒಂದು ಲೋಹ ಮತ್ತು ಕ್ಲೋರಿನ್ ಒಂದು ಅಲೋಹ. ನಡುವಿನ ವಿದ್ಯುತ್ ಋಣಾತ್ಮಕತೆ ವ್ಯತ್ಯಾಸವು ಅಧಿಕವಾಗಿದ್ದು ಅಯಾನಿಕ್ ಬಂಧ ರಚನೆಗೆ ಸೂಕ್ತವಾಗಿದೆ. ಹೌದಾ? ನೆಕ್ಸ್ಟ್, ಹಸಿರುಮನೆ ಅನಿಲಗಳು ಹಸಿರುಮನೆ ಪರಿಣಾಮವನ್ನು ಉಂಟುಮಾಡಲು ಯಾವ ಕಿರಣಗಳು ಮುಖ್ಯವಾಗಿ ಕಾರಣವಾಗುತ್ತವೆ ಅಂತ ಕ್ವಶನ್ ಕೇಳಿದ್ದಾರೆ, ಮತ್ತು ಹೀರಲ್ಪಡುತ್ತವೆ ಅಂತ ಕ್ವಶನ್ ಕೇಳಿದ್ದಾರೆ. ಯಾವ ಕಿರಣಪ್ಪ ಅಂದರೆ ನೀವು ಆಪ್ಷನ್ ನೋಡಿದ ತಕ್ಷಣ ಹೇಳ್ತೀರಿ ಅಲ್ಟ್ರಾ ವೈಲೆಟ್ ರೇಸ್ ಅಂತ. ಸೊ ಇದು ಆನ್ಸರ್ ತಪ್ಪು. ಹಸಿರುಮನೆ ಅನಿಲಗಳು ಹಸಿರುಮನೆ ಪರಿಣಾಮವನ್ನು ಉಂಟು ಮಾಡಲು ಅವರಕ್ತ ಅಥವಾ ಅವಗೆಂಪು ಕಿರಣ ಅಂತ ಕರಿತೀವಿ, ಇನ್ಫ್ರಾರೆಡ್ ರೇಸ್ ಅಂತ. ಅವಗೆಂಪು ಕಿರಣಗಳು ಪ್ರಮುಖವಾಗಿ ಕಾರಣವಾಗ್ತವೆ. ಅಲ್ಟ್ರಾ ವೈಲೆಟ್ ರೇಸು ಇದು ಓಜೋನ್ ಪದರ ಹಾಳಾಗಲು ಪ್ರಮುಖ ಒಂದು ಓಜೋನ್ ಪದರದಿಂದ ನಮಗೆ ರಕ್ಷಣೆ ಕೊಡ್ತದೆ. ಓಜೋನ್ ಪದರ ನೇರಳಾತೀತ ಕಿರಣಗಳಿಂದ ನಮಗೆ ರಕ್ಷಣೆ ಕೊಡ್ತದೆ. ಹೌದಾ? ಅದಕ್ಕೆ ಸಂಬಂಧಪಟ್ಟ ಕಿರಣ ಯಾವುದು? ನೇರಳಾತೀತ ಕಿರಣ. ಇನ್ನು ಹಸಿರುಮನೆ ಪರಿಣಾಮ ಅಂತ ಬಂದಾಗ ಯಾವ ಕಿರಣ ಅಂತಂದರೆ ಅವರಕ್ತ ಕಿರಣ ಅಥವಾ ಇನ್ಫ್ರಾರೆಡ್ ರೇಸ್ ಅಂತ. ನೆಕ್ಸ್ಟ್, ಹಸಿರುಮನೆ ಅನಿಲಗಳು ಅಂದರೆ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಭೂಮಿಯ ಮೇಲ್ಮೈಯಿಂದ ಹೊರಸೂಸುವ ಅವರಕ್ತ ಅಥವಾ ಅವಕೆಂಪು ವಿಕಿರಣವನ್ನು ಹೀರಿಕೊಳ್ಳುತ್ತವೆ. ಈ ಹೀರಿಕೊಳ್ಳುವಿಕೆಯ ಪರಿಣಾಮವಾಗಿ ಶಾಖವು ಭೂಮಿಯಲ್ಲಿ ಹಿಡಿದಿಟ್ಟುಕೊಳ್ಳಲ್ಪಡುತ್ತದೆ. ಇದೇ ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗುತ್ತದೆ. ಓಕೆ, ಸೊ ಇದಷ್ಟಲ್ಲದೆ ಇನ್ನೂ ಕೆಲವೊಂದಿಷ್ಟು ಜಿ ಕೆ ಕ್ವಶನ್ಸ್ ಅದಾವೆ. ಅವು ಕಂಪ್ಲೀಟ್ಲಿ ಅವೈಲೇಬಲ್ ಇಲ್ಲದೇ ಇರೋದ್ರಿಂದ ಸೊ ಈ ರೀತಿ ತೊಗೊಂಬಂದಿದ್ದೀನಿ. ಸೊ ಒಬ್ಬ ಆಟಗಾರರ ಈಜುಪಟು, ಅವರ ಹೆಸರು ಕ್ಯಾಮರೂನ್ ಮ್ಯಾಕ್ವೇ ಅಂತ. ಅವ್ರ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ, ಈಜು ಸ್ಪರ್ಧೆಗೆ ಸಂಬಂಧಪಟ್ಟ ಒಂದು ಕ್ವಶನ್ ಕೇಳಿದ್ದಾರೆ. ಹೌದಾ? ಸೊ ಅದಕ್ಕೆ ಆನ್ಸರ್ ಯಾವುದಾಗತ್ತಪ್ಪ ಅಂದ್ರೆ ಅವರೊಂದು ದಾಖಲೆ ಮಾಡಿದ್ದಾರೆ 20 ಸೆಕೆಂಡಲ್ಲಿ ಈಜುವ ಮುಖಾಂತರ, ಅದು 50 ಮೀಟ್ರನ್ನು. ಸೊ ಅದಕ್ಕೆ ಆನ್ಸರ್ 50 ಮೀಟ್ರ್ ಆಗುತ್ತೆ. ಓಕೆ, ನೆಕ್ಸ್ಟು ಇಂಟರ್ನ್ಯಾಷನಲ್ ಬಿಗ್ ಕ್ಯಾಟ್ ಅಲಿಯನ್ಸ್ ಅಥವಾ ಅಂತಾರಾಷ್ಟ್ರೀಯ ದೊಡ್ಡ ಬೆಕ್ಕುಗಳ ಸಂಘಟನೆ ಅಂತ. ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ಯೋಜನೆ ಇದೆ, ಅದು ಏನಂದರೆ ವನ್ಯ ಪ್ರಾಣಿ ಮಿತ್ರ ಯೋಜನೆ ಅಂತ. ಓಕೆ, ಇದನ್ನು ಆಯೋಜನೆ ಮಾಡಿರ್ತಕ್ಕಂಥ ಪ್ಲೇಸ್ ಯಾವುದಪ್ಪ ಅಂದ್ರೆ 2026ರಲ್ಲಿ ನಮ್ಮ ನವದೆಹಲಿ. ಯಾವುದು? ನಮ್ಮ ನವದೆಹಲಿ. ಸೊ ಇದೇ ಆನ್ಸರ್ ಆಗುತ್ತೆ. ಹೌದಾ? ನೆಕ್ಸ್ಟ್, 131ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಬಗ್ಗೆ ಒಂದು ಕ್ವಶನ್ ಕೇಳಿದ್ದಾರೆ. ಸೊ ಇದು ಯಾವ ತಿದ್ದುಪಡಿ ಅಧಿನಿಯಮಪ್ಪ ಅಂದರೆ 106ನೇ ತಿದ್ದುಪಡಿ ಅಧಿನಿಯಮ. ಇದಕ್ಕೆ ಇನ್ನೊಂದು ಹೆಸರಿದೆ ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ. ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ. ಓಕೆ, ಸೊ ಇದಿಷ್ಟು ನಿನ್ನೆ ನಡೆದಂತಹ ಆಗಸ್ಟ್ 17ರ ಸೆಕೆಂಡ್ ಶಿಫ್ಟ್ ಕ್ವಶನ್ಸ್ ಅನಾಲಿಸಿಸ್ ಆಗಿತ್ತು. ಥರ್ಡ್ ಶಿಫ್ಟ್ ಕ್ವಶನ್ಸ್ ಅಷ್ಟೊಂದು ಅವೈಲೇಬಲ್ ಇಲ್ಲದೆ ಇರೋದರಿಂದ ಆ ವಿಡಿಯೋದಲ್ಲಿ ನಾನು ಮಾಡಿಲ್ಲ. ಓಕೆ, ಅಕಸ್ಮಾತ್ ಏನಾದರೂ ಸಾಕಷ್ಟು ಕ್ವಶನ್ಸ್ ಸಿಕ್ಕಿದರೆ ಇವತ್ತಿನ ಫಸ್ಟ್ ಶಿಫ್ಟ್ ಅನಾಲಿಸಿಸ್ ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡ್ತೀನಿ. ಓಕೆ, ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಇನ್ನು ಮುಂದೆ ಯಾರು ಎಕ್ಸಾಮ್ ಬರೆಯೋರಿದ್ದೀರಿ ಆದಷ್ಟು ಪ್ರೀವಿಯಸ್ ಇಯರ್ ಅಥವಾ ನಾನು ಮಾಡಿರ್ತಕ್ಕಂಥ ವಿಡಿಯೋಗಳನ್ನ ನೋಡ್ಕೊಂಡು ಹೋಗಿ, ಜಾಸ್ತಿ ಕ್ವಶನ್ಸು ರಿಪೀಟ್ ಆಗತ್ತವ. ಓಕೆ, ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.